ಈ ಜೋಡಿಯ ಮೋಡಿಯನ್ನ ನೋಡೋದಿಕ್ಕೆ ಆರ್ ಯು ರೆಡಿ? ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಡಾನ್ಸಿಂಗ್ ಜೋಡಿ, ಕ್ಯೂಟ್ ಕಪಲ್ ರುದ್ರ ಮಾಸ್ಟರ್ ಹಾಗೂ ಅವರ ಶ್ರೀಮತಿ ನಿರೀಕ್ಷಾ. ಈ ಒಂದು ಬ್ಯೂಟಿಫುಲ್ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಹಿಟ್ಟನ್ನ ಈ ಸ್ಟೇಜ್ ಮೇಲೆ ಕೊಟ್ಟಂತಹ ನಮ್ಮ ರುದ್ರ ಮಾಸ್ಟರ್ ಹಾಗೂ ನಿರೀಕ್ಷಾ ನಮ್ಮ ಡಾನ್ಸಿಂಗ್ ಜೋಡಿಗೆ ಬರಲಿ ಜೋರಾದ ಚಪ್ಪಾಳೆ. ರಾಜೇಶ್ ಸರ್, ನಿಮ್ಮ ಮಾತುಗಳು. ವೆರಿ ನಾಸ್ಟಾಲಜಿಕ್ ಮಾಸ್ಟರ್. ಈ ಹಾಡುಗಳು ಒಂದು ಫ್ರೆಶ್ ವೇವ್ ತರ ಬಂತು ಅಂತ ಅನ್ಸುತ್ತೆ. ರವಿಚಂದ್ರನ್ ಸರ್ ಮತ್ತೆ ಹಂಸಲೇಖ ಸರ್ ಇಡೀ ಆ ಒಂದು ತಲೆಮಾರಿನ ಯಂಗ್ಸ್ಟರ್ಸ್ ಏನಿದ್ರು ಎಲ್ಲರನ್ನು ಹಿಂಗೆ ಬಳವಚ್ಚಿ ತಗೊಳ್ಳೋದು ಅಂತಾರೆ ಗೊತ್ತಾ, ಹಿಂಗೆ ಬಡ ಬಾಯಿಗೆ ಹಾಕೊಳ್ಳೋದು ಅಂತ ಹಂಗ ಹಾಕೊಂಡ್ಬಿಟ್ರಿ ಈ ಸಿನಿಮಾ ಮೂಲಕ. ಅಂಡ್ ಮಾಸ್ಟರ್, ನಾನು ಒಂದು ಅಪ್ರಿಶಿಯೇಟ್ ಮಾಡಬೇಕು, ನಿಮ್ಮ ಸ್ಟ್ರೆಂತ್ ಕರೆಕ್ಟ್ ಆಗಿರೋ ಒಂದು ಆಕ್ಟ್ ನ ನೀವು ಚೂಸ್ ಮಾಡಿದ್ದೀರಾ. ಸೂಪರ್, ವೆರಿ ಇಂಟೆಲಿಜೆಂಟ್, ವೆರಿ ವೆರಿ ಇಂಟೆಲಿಜೆಂಟ್. ನಿಮ್ಮ ಮೇಡಮ್ ಅವರು ಏನು ತಾಳಕ್ಕೆ ಕರೆಕ್ಟಾಗಿ ಹೆಜ್ಜೆ ಹಾಕಿ ನಿಮಗೆ ಸಾಥ್ ಕೊಟ್ಟರು, ಜೀವನದಲ್ಲಿ ಹೇಗೆ ಸಾಥ್ ಕೊಡ್ತಾ ಇದ್ದಾರೋ ಹಾಗೆ. ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ಯಾವತ್ತೂ ನಮ್ಮ ಸ್ಟ್ರೆಂತ್ ನಾವು ಪ್ಲೇ ಮಾಡಬೇಕು. ಗುಡ್ ವಾಟ್ ಯು ಡಿಡ್. ಥ್ಯಾಂಕ್ ಯು ಸರ್. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ. ಇದು ನಮ್ಮ ರವಿ ಸರ್ ಪ್ರೇಮ ಲೋಕ ಚಿನ್ನ. ಆಹಾ, ಇದು ಎಷ್ಟು ಸಾರಿ ನೋಡಿದರು ಚೆನ್ನ, ಕೊನೆಯಾಗಲಾಗದೆಂದು ಮರೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ವಾ ವಾ ವಾ. ಈ ಸಿನಿಮಾದು ನಂದು ಒಂದು ಫ್ಲಾಶ್ ಬ್ಯಾಕ್ ಇದೆ. ನಮ್ಮ ಹತ್ರ ಸಿನಿಮಾ ನೋಡೋದಕ್ಕೆ ದುಡ್ಡು ಇರ್ಲಿಲ್ಲ. ನನ್ನ ಫ್ರೆಂಡ್ ಯಾವನೋ ಮನೆಯಿಂದ ದುಡ್ಡು ಕದ್ಕೊಂಡ್ ಬಂದಿದ್ದ, ಅವನು ನಮ್ಮನ್ನೆಲ್ಲ ಸಿನಿಮಾ ಕರ್ಕೊಂಡು ಹೋಗಿದ್ದ ಕಪಾಲಿ ಥಿಯೇಟರ್ಗೆ. ಸಿನಿಮಾ ಹೇಗೆ ಹುಚ್ಚಿಡಿಸ್ಬಿಡ್ತು ಅಂದ್ರೆ ಆ ಟೈಮಲ್ಲಿ ಅಷ್ಟು ದೊಡ್ಡ ಸಿನಿಮಾ ಕ್ಲೈಮ್ಯಾಕ್ಸ್ ಆಗಿ ಮುಗ್ದೋಯ್ತು. ನಾವ್ ಇನ್ನೂ ಸೀಟ್ ಮೇಲೆ ಕೂತೇ ಇದೀವಿ, ಇಷ್ಟು ಬೇಗ ಸಿನಿಮಾ ಮುಗ್ದೋಯ್ತಾ ಅಂತ. ಈ ಪರ್ಫಾರ್ಮೆನ್ಸ್ ಸೇಮ್ ಅದೇ ತರ ಹಿಡ್ದಿಡ್ತು. ಥ್ಯಾಂಕ್ ಯು ಸರ್. ಛಾಯಾ ಮೇಡಮ್, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಮೇಜಿಂಗ್ ಟ್ರೂ ಶೋಮ್ಯಾನ್ಶಿಪ್ ನ ನೀವಿಲ್ಲಿ ತೋರಿಸಿದ್ರಿ. ವೆರಿ ನೈಸ್. ರುದ್ರಾ ಮಾಸ್ಟರ್ ಬಗ್ಗೆ ನಮ್ಗೆಲ್ರಿಗೂ ಗೊತ್ತೇ ಇದೆ, ಬಟ್ ಅವ್ರ ಜೊತೆ ತಾಳಕ್ಕೆ ತಾಳ ಹಾಕ್ಬಿಟ್ಟು ಯು ಬೋತ್ ಗ್ಲೈಡೆಡ್ ಆಸ್ ಒನ್. ನಿಮ್ಮಿಬ್ಬರಲ್ಲಿ ಎರಡು ದೇಹ ಅನ್ನೋದಿರ್ಲಿಲ್ಲ, ಯು ಜಸ್ಟ್ ವೇರ್ ಒನ್. ಬಟ್ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಏನ್ ಮಾಸ್ಟರ್, ನೀವು ಅದು ಆ ಒಂದು ಇದಾಗತ್ತಲ್ಲ, ಅವ್ರು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ಆ ಕಡೆ ಹೋದ್ರು ಅಂಡ್ ನೀವು ಏನೋ ವಿರಹದಲ್ಲಿ ಬಂದು ಅದರಲ್ಲೂ ಚಾರ್ಮಿಂಗ್ ಆಗಿದ್ರಲ್ಲ ಮಾಸ್ಟರ್, ಅದರಲ್ಲೂ ಚಾರ್ಮಿಂಗ್ ಆಗಿದ್ರಿ ಮಾಸ್ಟರ್. ಹೆಂಗೆ ಮಾಸ್ಟರ್ ಅದು ಹೆಂಗೆ? ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ನಿಜವಾಗ್ಲೂ ಇನ್ನೂ ನೋಡ್ಬೇಕು ಅಂತ ಅನ್ನಿಸ್ತಿತ್ತು. ಗಾಡ್ ಬ್ಲೆಸ್ ಯು ಬೋತ್. ಈ ಲವಬಲ್ ಜೋಡಿ ಯಾವಾಗ್ಲೂ ಲವಬಲ್ ಆಗಿರ್ಲಿ ಅಂತ ದೇವರ. ಸಿನಿಮಾ ರೀಕ್ರಿಯೇಷನ್ ಅಂದಾಗ ಒಬ್ಬ ಡಾನ್ಸರ್ ಹೇಗೆ ಅದನ್ನ ಕಲ್ಪಿಸ್ಕೋತಾನೆ ಅನ್ನೋದಕ್ಕೆ ಇದು ನನಗನ್ಸುತ್ತೆ ಅತ್ಯಂತ ಪ್ರಬುದ್ಧವಾದ ಉದಾಹರಣೆ. ಬಹಳ ಬ್ಯೂಟಿಫುಲ್ ಆಗಿತ್ತು. ಬ್ಯೂಟಿಫುಲ್. ಹೌ ಟು ಟೆಲ್ ಅ ಸ್ಟೋರಿ ಥ್ರೂ ಸಿಂಗಿಂಗ್, ಥ್ರೂ ಸಾಂಗ್ಸ್, ಥ್ರೂ ಡಾನ್ಸಿಂಗ್. ಅದು ನಿಮ್ಮ ಸ್ಟ್ರೆಂತ್. ಅದನ್ನ ಬಹಳ ಚೆನ್ನಾಗಿ ಮಾಡಿದ್ರಿ. ಇವ್ರ ಗೆಸ್ಟ್ ಅಪಿಯರೆನ್ಸ್ ಬಗ್ಗೆ ಯಾರು ಮಾತಾಡ್ಲಿಲ್ವಲ್ಲ. ಪ್ರಭಾಕರ್ ಅವ್ರ ಗೆಸ್ಟ್ ಅಪಿಯರೆನ್ಸ್ ಎಷ್ಟು ಚೆನ್ನಾಗಿತ್ತು. ಟೈಗರ್ ಪ್ರಭಾಕರ್ ಪೋರ್ಷನ್ ಮಾಡಿದ್ರಲ್ಲ ಅವರು. ಹೌದು, ವಂಡರ್ಫುಲ್. ನಮ್ಮ ಇಂದಿನ ಜೋಡಿ ನಂಬರ್ 1 ವೇದಿಕೆಗೆ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ಕನ್ನಡ OTT ಒರಿಜಿನಲ್ ಕಾಂಟೆಂಟ್ ನಲ್ಲಿ ಈಗ ಇನ್ನೊಂದು ಹೆಸರು ಕನ್ನಡ ZEE5. ಈಗಾಗಲೇ ಅಯ್ಯನ ಮನೆ ವೆಬ್ ಸೀರೀಸ್ ಬಂದಿದೆ, ಮಾರಿಗಲ್ಲು ವೆಬ್ ಸೀರೀಸ್ ಕೂಡ ಬಂದಿದೆ, ರಾಕ್ಷಸ ಬಂದಿದೆ, ಶೋಧ ಬಂದಿದೆ. ಈಗ ಮತ್ತೊಂದು ಹೊಸ ಸೇರ್ಪಡೆ, ಅದು ಜೆರಾಕ್ಸ್. ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೆರಾಕ್ಸ್ ವೆಬ್ ಸೀರೀಸ್ ತಂಡ. ಓಕೆ, ಜೋಡಿ ನಂಬರ್ 1 ವೇದಿಕೆಗೆ ಜೆರಾಕ್ಸ್ ವೆಬ್ ಸೀರೀಸ್ ತಂಡಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಶ್ವೇತಾ, ಸುಮಾರು ಫೈಲ್ಗಳಿದ್ಲಲ್ಲ, ಅದನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಬಿಡ್ಬೋದಾಗಿತ್ತು ಅಲ್ವಾ? ಆ ಜೆರಾಕ್ಸ್ ಅಲ್ಲಣ್ಣ, ಇದು ಮನುಷ್ಯರನ್ನೇ ಜೆರಾಕ್ಸ್ ಮಾಡ್ತೀವಿ. ಮನುಷ್ಯರ್ನೇ? ಡೂಪ್ಲಿಕೇಟ್. ಕುರಿ ಹಣ್ಣನ್ ಜೆರಾಕ್ಸ್ ಮಾಡ್ಬಿಟ್ಟು ಕಳಿಸ್ಬಿಡಿ ಅತ್ತಿಗೆ. ಕುರಿ ಹಣ್ಣನ್ ಮಾಡಿದ್ರೆ ಟಗರು ಬರುತ್ತೆ. ಹೌದಾ? ಅಲ್ಲ, ನನಗೇನು ಖುಷಿ ಆಗಿದ್ದು ಗೊತ್ತಾ? ಏನು? ದೊಡ್ಡಪ್ಪ ಚಿಕ್ಕಪ್ಪನ ಮನೆ ಮಕ್ಕಳೆಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಅದು ಮೊದಲನೇ ಸರ್ಪ್ರೈಸ್. ಮಂಜು, ಕುರಿ ಹೋಗಿ ಟಗರ್ ಬಂದ್ರೆ ಪರವಾಗಿಲ್ಲ, ಕುರಿ ಹೋಗಿ ಕೋಳಿ ಬಂದ್ಬಿಟ್ರೆ ಕಷ್ಟ. ಸೊ ನಿಮ್ಮ ಜೆರಾಕ್ಸ್ ವೆಬ್ ಸೀರೀಸ್ ಬಗ್ಗೆ ಸಂಪೂರ್ಣವಾಗಿ ನಾವೆಲ್ಲರೂ ಮಾತಾಡೋಣ. ಇವತ್ತು ನಮ್ಮ ವೇದಿಕೆಗೆ ನೀವೆಲ್ಲರೂ ಬಂದಿದ್ದೀರಾ. ಇವತ್ತು ನಮ್ಮ ಜೋಡಿ ವೇದಿಕೆಯಲ್ಲಿ ಮೂವಿ ರಿಕ್ರಿಯೇಷನ್ ರೌಂಡ್ ನಡೀತಾ ಇದೆ. ಸೊ
ಅದನ್ನ ನೀವೆಲ್ಲರೂ ಕಣ್ತುಂಬಿಕೊಳ್ಬೇಕು, ಹಾಗೆ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ಆಮೇಲೆ ಜೆರಾಕ್ಸ್ ಬಗ್ಗೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಲೀಸ್. ನಾಗಭೂಷಣ್ ಅವರೇ, ಇವತ್ತು ಒಂದು ಅತ್ಯುತ್ತಮವಾದಂಥ ವೆಬ್ ಸೀರೀಸ್ನ ತಗೊಂಡು ನಮ್ಮ ಜೋಡಿ ನಂಬರ್ 1 ವೇದಿಕೆಗೆ ಬಂದಿದ್ದೀರಾ ನೀವು. ಈ ವೇದಿಕೆ ಬಗ್ಗೆ, ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾತುಗಳು. ನಾನು ಈ ಶೋಗೆ ಯಾಕೆ ಬಂದೆ ಅಂತಂದ್ರೆ, ನಾನು ಮದುವೆಗೆ 1-2 ವರ್ಷ ಆಯ್ತು. ಸೊ ನಾನು ಕಲಿದೇ ಇರೋದು ಏನಿದೆ, ಹೊಸದಾಗಿ ಏನೇನು ಕಲಿಬೋದು, ಏನಾದ್ರು ಕಿವಿ ಮಾತುಗಳಿದೆಯಾ ಕೇಳ್ಕೊಂಡು ಹೋಗೋಣ ಅಂತ. ಆಮೇಲೆ ಅಲ್ಲಿ ಜಡ್ಜಸ್ ಇದ್ದಾರೆ, ಎವರ್ ಯಂಗ್ ಜಡ್ಜಸ್ ಇದ್ದಾರೆ ಅಲ್ಲಿ. ಸೊ ಅವರಿಂದ ಏನಾದರೂ ಕಲಿಯುವಂಥದ್ದು ಏನಾದ್ರು ಇದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಜಡ್ಜಸ್ ಏನಾರು ಕಲ್ತ್ಕೊಳ್ಳಿ. ಇಲ್ಲಿಬ್ರು ಇದಾರಲ್ಲ, ಸುಹಾಸು ಆಮೇಲೆ ನಯನ, ಅವರು ಆ ಸೋಫಾಲೆ ಸರಸ ಸಲ್ಲಾಪ ಮಾಡ್ತಾ ಇರ್ತಾರೆ. ಅದನ್ನ ಕಲಿಯಕೋಬೇಡಿ ಮುಂಚೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ. ನಾವ್ ಆ ಕಡೆ ಕೂತ್ಬಿಡ್ಲಾ? ಬೇಡ, ಏನ್ ನೋಡಕ್ ಈಸಿ ಆಗುತ್ತೆ ಅಂತ. ಈಗ ಆಕ್ಚುಲಿ ಬರೀ ಎಲ್ಲ ಕಡೆ ಸೌಂಡ್ ಆಗ್ತಿರೋದು ಜೆರಾಕ್ಸ್ ಜೆರಾಕ್ಸ್ ಜೆರಾಕ್ಸ್. ಕನ್ನಡದ ಮನೆಯಲ್ಲಿ ಕೂಡ ಎಲ್ಲಾರ ಬಾಯಲ್ಲಿ ಒಂದೇ ಒಂದು ಹೆಸರು, ಅದು ಜೆರಾಕ್ಸ್. ಏನಿದು? ವಾಟ್ ಇಸ್ ಜೆರಾಕ್ಸ್? ಯೂಶಲಿ ಜೆರಾಕ್ಸ್ ಅಂದ್ರೆ ಬರೀ ಪೇಪರ್ನ ಜೆರಾಕ್ಸ್ ಮಾಡ್ತಾರೆ, ಬಟ್ ಇಲ್ಲ ಹಂಗಲ್ಲ. ಇಲ್ಲಿ ನಮ್ಮ ಜೆರಾಕ್ಸ್ ಅಲ್ಲಿ, ಜೆರಾಕ್ಸ್ ಮಿಷಿನ್ ಅಲ್ಲಿ ಮನುಷ್ಯರನ್ನೇ ಜೆರಾಕ್ಸ್ ಮಾಡ್ತೀವಿ ನಾವು. ನಾಗಭೂಷಣ್ ಅವ್ರೆ, ನಿಮಗೊಂದು ವಿಷಯ ಗೊತ್ತಿಲ್ಲ? ಏನು? ಶ್ರೀನಿಧಿ ಅವರ ಡೈರೆಕ್ಟ್ರು ವೆಬ್ ಸೀರೀಸ್ ನ ನಾನ್ ಡೈರೆಕ್ಷನ್ ಮಾಡ್ಬೇಕು ಅಂತ ಸಖತ್ ಕೇಳ್ಕೊಂಡಿದ್ರು. ಈ ಕತೆನ 17 ಡಾಲಿ ಅವರು ಕೊಟ್ಟಿದ್ದು ನಾನೇ. ಆ ವಿಷಯನೇ ಗೊತ್ತಿಲ್ವಾ? ಇಲ್ಲ. ನಾನ್ ಕೊಟ್ಟ ಕತೆನ ಅವರೇ ಜೆರಾಕ್ಸ್ ಮಾಡ್ಕೊಂಡು ಅದನ್ನ ವೆಬ್ ಸೀರೀಸ್ ಮಾಡ್ಕೊಂಡಿದ್ದಾರೆ. ಈ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ನೀವು ಕತೆ ಕೊಟ್ಟಿರಲ್ಲ, ಮೋಸ್ಟ್ಲಿ ಜೆರಾಕ್ಸ್ ಮಿಷನ್ ಕೊಟ್ಟಿರ್ತೀರಾ. ಸೊ ಈಗ ಈ ತಂಡಕ್ಕೋಸ್ಕರ ಒಂದು ಅದ್ಭುತವಾದ ಸ್ಕಿಟ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಅದ್ ಯಾವ ಸ್ಕಿಟ್ ಅಂತ ನೋಡೋಣ. ನೀನೊಂಚೂರು ಹೇಳ್ಸೇತು, ಎಲ್ಲ ನಾನೇ ಹೇಳ. ಶ್ವೇತು, ಚೆನ್ನಾಗಿದ್ಯಾ ಅನ್ನಕ್ಕೆ ಕೊಡವ ಭಾಷೆಯಲ್ಲಿ ಏನಂತಾರೆ? ತುಂಬಾ ಚಾಯ್ ತುಳ್ಯ. ದುಂಬ ಚಾಯ್ ತುಳ್ಯ. ಚಾಯ್ ತುಳ್ಯ. ಜುಂಬ ಚಾಯ್. ಜುಂಬ ಅಲ್ಲ, ದು. ದುಂಬ ಚಾಯ್ ತುಳ್ಯ. ಓ, ಇಲ್ಲಿ ಮಾತಾಡ್ತಾರದ? ಇದಕ್ಕಿಷ್ಟೆಲ್ಲ ಕಲ್ತಿದ್ ನೀನು? ಇನ್ನೇನು? ಮಾತಾಡಿ ಕುರಿ ಹೆಸರೇನ್ ಗೊತ್ತಾ? ಪಾಯಲ್ ಮುಂದೆ ಚಂಗಪ್ಪ. ಹಂಗೆ ಪಾಯಲ್ ಚಂಗಪ್ಪ ಎಲ್ಲ ನಿನ್ನ ಹೆಸರೇ ಇಟ್ಕೊಂಡವ್ರಲ್ಲ ಶ್ವೇತು. ಅಲ್ಲೂ ಚಂಗಪ್ಪ, ಇಲ್ಲೂ ಚಂಗಪ್ಪ. ನಿನ್ ತಂಗಿನ ಶ್ವೇತು? ಹೌದು. ಇವ್ರು ಚಂಗಪ್ಪ, ನೀನು ಚೆಂಗಲಪ್ಪ. ಓಕೆ, ಯಾರಪ್ಪ ಬರ್ತಾ ಇರೋದು? ನಾನೇ ಕೇಳ್ಕೊಂಡು ಹೇಳ್ತಿದ್ದೆ ಹಿಂಗೆ ಹೇಳೋದಾಗಿದ್ರೆ. ನಿನಗೂ ಗೊತ್ತಿಲ್ವಾ? ಈಗ ಮುಂದಿನ ಸ್ಕಿಟ್ ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ನ ಜಂಟಿ ರೊಮ್ಯಾಂಟಿಕ್ ಜೋಡಿ ಸುಹಾಸ್ ಹಾಗೂ ಅವರ ಶ್ರೀಮತಿ ನಯನ ನಾಗರಾಜ್. ಪದೇ ಫಾಲೋ ಮಾಡ್ಕೊಂಡ್ ಬಂದು ನನ್ಗನ ಇದನ್ನ ಯಾಕೆ ಕೊಡಕತ್ತೀರಿ? ನೀವು ಓದ್ತಾನೆ ಇಲ್ವಲ್ಲ ಮೇಡಮ್? ನಾ ಎದಕ್ರಿ ಅದನ್ನ ಓದ್ಬೇಕು? ಅದ್ರಾಗ ಅಂತದ್ ಏನೈತಿ? ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತ ಮೇಡಮ್. ನಿನ್ ಬಗ್ಗೆ ತಿಳ್ಕೊಂಡ್ ನಾನ್ ಏನ್ ಮಾಡ್ಬೇಕಾಗೈತಿ? ನನ್ನ ಡೀಟೇಲ್ಸ್ ಇದೆ ಮೇಡಮ್ ಇದ್ರಲ್ಲಿ. ನಿಮ್ ಡೀಟೇಲ್ಸ್ ನನಗ್ ಯಾಕ್ರಿ ಬೇಕು? ನನ್ನ ಪರಿಚಯ ಮಾಡ್ಕೊಳಕ್ಕೆ ಮೇಡಮ್. ನಿಮ್ ಪರಿಚಯ ನಾ ಯಾಕ್ರಿ ಮಾಡ್ಕೊಳ್ಬೇಕು? ಅಯ್ಯೋ, ಪ್ರೀತಿ ವಿಷಯಕ್ಕೆ ಮೇಡಮ್. ಹಾ